ಸರ್ ಆಮೇಲೆ ಈಗ ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಸಿಎಂ ವಿರುದ್ಧ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೋದಾ ಅಂತ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸೋಕ್ಕೆ ಸಾಧ್ಯ ಇಲ್ಲ. ಸಿ ಎಂ ಏನಾದ್ರು ಮಾಟ ಮಂತ್ರ ಮಾಡ್ಸೋಕ್ಕೆ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಆ ಥರದ್ದು ಏನಾದ್ರು ನಡೀತಿದೆಯಾ ಸರ್ ರಾಜ್ಯದಲ್ಲಿ ಪಾಲಿಟಿಕ್ಸ್? ಆ ಥರ ಮಾಟ ಮಂತ್ರ ಅದನ್ನು ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸೋ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇನೆ, ಬೇರೆ ಏನಾರು ಮಾಡ್ಸೋಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಎಲೆಕ್ಷನ್ ಟೈಮಲ್ಲೂ ಅವ್ರ ಮನೆ ಮೇಲೆ ಆಗಿತ್ತಂತೆ ಸರ್. ಯಾರ ಮನೆ ಮೇಲೆ? ರಾಜಣ್ಣ ಅವ್ರ ಮನೆ. ನೋಡಮ್ಮ, ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಮಾತಾಡ್ಕೊಂತಾರೆ ಬಿಡಿ, ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂಥ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹಿಂದೆ ಹೇಳಿದ್ರು ಸರ್, ತಮ್ಮ ಕುಟುಂಬದ ವಿರುದ್ಧ ಕೂಡ ಮಾಟ ಮಂತ್ರ ಆಗಿದೆ. ಕಪ್ಪು ಕೋಳಿಗಳನ್ನ, ಕೋಣಗಳನ್ನ ಕೇಳೋದ್ರಲ್ಲಿ ಬಲಿ ಕೊಟ್ಟಿದ್ರು. ಹೌದು, ವಾಮಾಚಾರಗಳು ಮಾಡಿಸ್ತಾರೆ. ಬಟ್ ಒಂದು ತಿಳ್ಕೊಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸೋಕೆ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಯಾರು ಕೂಡ ಯಾರ ಮೇಲೆ ವಾಮಾಚಾರ ಮಾಡಿಸ್ಲಿಕ್ಕೆ ಆ ಥರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಅವೆಲ್ಲ ಸುಮ್ಮನೆ ಹೂವು ಅಷ್ಟೇ. ಏನೋ ತಾತ್ಕಾಲಿಕವಾಗಿ ಗ್ರಾಚಾರ ಹೆಚ್ಚು ಕಡಿಮೆ ಆದಾಗ ಒಂಚೂರು ನಡಿಬೋದು ಅಷ್ಟೇ. ಬಟ್ ಪರ್ಮನೆಂಟಾಗಿ ಹಂಗೆಲ್ಲ ಮುಗಿಸಂಗಿದ್ರೆ ಎಲ್ಲರೂ ಮುಗಿಸ್ಬಿಡೋರು ವಾಮಾಚಾರ ಮಾಡಿ. ಆಮೇಲೆ ಕರ್ನಾಟಕ ಪಾಲಿಟಿಕ್ಸ್ ಆ ಮಟ್ಟಕ್ಕೆ ಹೋಗಿಲ್ಲ ಅಂತ ನಮ್ಮ ಸದ್ಯ ನಿಮಗೆ ಮಾಹಿತಿ ಇದೆಯಲ್ಲ, ಆ ಥರ ಇದೆಯಲ್ಲ, ಮಾಧ್ಯಮದವ್ರಿಗೆ ಆ ಮಾಹಿತಿ ಇದ್ರೆ ಸಾಕು. ಸರ್ ಆಮೇಲೆ ಮೇ 5ರ ನಂತರ ಏನೋ ದೊಡ್ಡ ಬದಲಾವಣೆ ಆಗುತ್ತೆ. ಯಾರು ಹೇಳಿರೋದು? ನಿಮ್ಮ ನಾಯಕರು ಕೂಡ ಹೇಳ್ತಿದ್ದಾರೆ ಸರ್, ನಿಮ್ಮ MLA ಗಳು ಕೂಡ ಹೇಳ್ತಿದ್ದಾರೆ. ಏನೋ ಒಳ್ಳೇದಾಗಿ ನಮ್ಮನ್ನು ಮಂತ್ರಿ ಮಾಡಲಿ ಅಂತ ನಾವು ನಿಮ್ಮ ಮುಖಾಂತರ ಹಾರೈಸ್ತೀವಿ. ನೀವೊಬ್ಬರು ಮಂತ್ರಿ ಆದ್ರೆ ಸಾಕು ಸರ್. ನಾವಿಬ್ರು ಮಂತ್ರಿ ಆದ್ರೆ ಅಂತಲ್ಲ, ನಮ್ಮನ್ನು ಮಂತ್ರಿ ಮಾಡಲಿ ಅಂತ ನಾವು ಕೇಳ್ಕೊತಾ ಇದೀವಿ ನಿಮ್ಮ ಮುಖಾಂತರ. ಇನ್ನೊಂದ್ಸಲ ಸಭೆ ಸೇರಿ ಡೆಲ್ಲಿಗೆ ಹೋಗುವಂತ ಚರ್ಚೆ ಇದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನೋಡೋಣ. ಇನ್ನೂ ಕೂಡ ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಈಗ ಸದ್ಯಕ್ಕೆ ತಮಿಳುನಾಡು ಚುನಾವಣೆಯಲ್ಲೆಲ್ಲ ಬ್ಯುಸಿಯಾಗಿದ್ರು. ಈಗ ತಮಿಳುನಾಡು ಚುನಾವಣೆ ಮುಗಿದಿದೆ. ಈಗ ನಾಳೆ ನಾಡ್ದಾದ್ಮೇಲೆ ಏನೇನು ಬೆಳವಣಿಗೆಗಳಾಗ್ತವೆ ನೋಡೋಣ. ಈಗಾಗಲೇ ಒಂದು ಟೀಮ್ ಔಟ್ ಬಂದಿದೆಯಲ್ಲ, ಈಗ ನಂತರ ಏನೇನು ಆಗ್ತದೆ ಅಂತ ನೋಡೋಣ, ಕಾದು ನೋಡೋಣ.